ಯಾವ ಹೂವು ಯಾರ ಮುಡಿಗೋ ಭಾಗ 215. ಎಲ್ಲರೂ ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಸುಶೀಲಾ, ವರ್ಣ, ರಾಮು ಅಣ್ಣ ನಾವಿನ್ನು ಹೊರಡ್ತೀವಿ. ವರ್ಣ, ಇವತ್ತು ಒಂದು ದಿನ ಇದ್ದು ಹೋಗಿ. ಸುಶೀಲಾ, ಬೇಡ, ಸುಮ್ಮನೆ ನಿಮಗೆ ತೊಂದರೆ. ಪಾಪ ಮದ್ವೆಯಲ್ಲಿ ತುಂಬಾ ಓಡಾಡಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ಮದ್ವೆ ವಿಷಯದಲ್ಲಿ ಮಾನಸಿಕವಾಗಿ ತುಂಬಾ ಹಿಂಸೆ ಪಟ್ಟಿದ್ದೀರಾ. ಇನ್ ಮುಂದೆ ನೀವು ಕರೀದೇ ಇದ್ರು ಮತ್ತೆ ಮತ್ತೆ ಬರ್ತೀವಿ. ಯಾಕೆಂದ್ರೆ ನಾವು ನಮ್ಮ ಮಗಳನ್ನ ನಿಮ್ಮ ಮನೆಗೆ ಮದುವೆ ಮಾಡಿ ಕೊಟ್ಟಿರೋದು. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೊರಡುವ ಗಡಿಬಿಡಿಯಲ್ಲಿ ಕೇಳಲಿಲ್ಲ. ರಾಮು ಅಣ್ಣ, ಸುಮಿತ್ರಾ ಅಕ್ಕ ಅವರು ಯಾವಾಗ ಹೋದ್ರು? ರಾಮು, ಭಾವ ಬೆಳಿಗ್ಗೆನೆ ಅಕ್ಕನ್ನ ಕರೆದುಕೊಂಡು ಹೊರಟೇ ಬಿಟ್ರು. ಅವರು ಆಡಿದ ಮಾತಿನಿಂದ ನಮಗೆ ನೋವಾಗಿದೆ. ಇನ್ನು ಇಲ್ಲಿ ಇದ್ರೆ ಏನಾದ್ರೂ ಅಂದು ಸಾನ್ವಿಗೆ ಅಕ್ಕ ನೋವು ಮಾಡ್ತಾಳೆ ಅಂತ ಭಾವ ಹೇಳಿ ಕರ್ಕೊಂಡು ಹೋದ್ರು. ಸುಶೀಲಾ, ಆದ್ರೂ ಅಣ್ಣ, ಸುಮಿತ್ರಾ ಅಕ್ಕ ಸಾನ್ವಿಗೆ ತುಂಬಾ ಅವಮಾನ ಮಾಡಿ ನೋವು ಕೊಟ್ರು. ರಾಮು, ಹೌದು, ಆದ್ರೆ ಏನ್ ಮಾಡೋದು, ನಮಗೆ ತೀರಾ ಹತ್ತಿರದವರು ಅಂತ ಅವರನ್ನ ಬಿಟ್ರೆ ಯಾರೂ ಇಲ್ಲ. ಅದಕ್ಕೆ ನಾವು ಅವರನ್ನ ಸಹಿಸ್ಕೋತೀವಿ. ಪಂಕಜ್, ಸಂಜು ಲಗೇಜ್ ನೆಲ್ಲ ಕಾರ್ನಲ್ಲಿ ಇಡೋಣ ಬಾ, ಅಷ್ಟರಲ್ಲಿ ವಿಕ್ರಮ್ ಸಾನ್ವಿ ಬರ್ತಾರೆ, ನಂತರ ಹೊರಡೋಣ. ಅಲ್ಲವೇ ಪಂಕಜ್, ಇನ್ನು ಇವರಿಬ್ರು ಬರ್ಲಿಲ್ಲ ಎನ್ನುವಷ್ಟರಲ್ಲಿ ಮನೆಯ ಹೊರಗೆ ಕಾರ್ ಬಂದ ಸದ್ದು ಕೇಳಿ ಪಂಕಜ್, ಸಾನ್ವಿ ವಿಕ್ರಮ್ ಬಂದ್ರು ಎಂದ. ಸಾನ್ವಿಗೆ ಎಚ್ಚರವಾಗಿದ್ದು ಮನೆ ತಲುಪಿದ ನಂತರ ವಿಕ್ರಮ್ ಕೂಗಿದ್ದನ್ನು ಕೇಳಿದಾಗಲೇ, ಸಾನ್ವಿ ಎದ್ದೇಳೆ, ಕುಂಭಕರ್ಣನ ತಂಗಿ ತರ ಎಷ್ಟೇ ನಿದ್ದೆ ಮಾಡ್ತಿದ್ಯಾ? ಸಾನ್ವಿ ಕಣ್ಣು ಬಿಟ್ಟವಳು ಮನೆ ಕಡೆ ನೋಡಿ, ಇಷ್ಟು ಬೇಗ ಬಂದ್ಬಿಟ್ವಾ ನಾವು ಎಂದಾಗ ಅವಳ ಮುಗ್ಧ ಮಾತಿಗೆ ವಿಕ್ರಮ್ ಒಳಗೊಳಗೆ ನಗುತ್ತಾ, ಮತ್ತೆ ನೀನು ಜಾದು ದೇವತೆ ಅಲ್ವಾ, ಅದಕ್ಕೆ ನೀನು ಕಾರ್ನಲ್ಲಿ ಕೂತ ತಕ್ಷಣ ಅದಕ್ಕೆ ರೆಕ್ಕೆ ಬಂದು ಆಕಾಶದಲ್ಲಿ ಆರ್ಕೊಂಡು ಬಂತು. ಸಾನ್ವಿ, ನೋಡಿದ್ರೆ ನಿಮ್ಗೆ ಯಾವಾಗ್ಲೂ ಒಂದು ರೀತಿಯ ಅಸಡ್ಡೆ, ಅದಕ್ಕೆ ನನ್ನ ಪ್ರತಿ ಮಾತಿಗೂ ವ್ಯಂಗ್ಯವಾಗಿ ಮಾತಾಡೋದು ಎಂದವಳು ಕಾರ್ ಇಳಿದು ಜೋರಾಗಿ ಕಾರ್ ಡೋರ್ ಹಾಕಿದಾಗ ವಿಕ್ರಮ್, ಹೇ ರಾಕ್ಷಸಿ, ಯಾಕೆ ನನ್ ಮೇಲಿನ ಕೋಪನ ಕಾರ್ ಮೇಲೆ ತೀರಿಸ್ತೀಯಾ ಎಂದ ಅವಳನ್ನು ಬೈಯುತ್ತಾ. ಆದರೆ ಸಾನ್ವಿ ಅವನ ಮಾತು ಕೇಳಿಸಿದವಳಂತೆ ಮನೆಯೊಳಗೆ ಹೋದಳು. ವಿಕ್ರಮ್ ತನ್ನಷ್ಟಕ್ಕೆ, ಈ ಜನ್ಮ ಪೂರ್ತಿ ಈ ರಾಕ್ಷಸಿ ಜೊತೆಗೆ ಬಾಳ್ಬೇಕು, ದೇವ್ರೇ ನೀನೇ ಕಾಪಾಡ್ಬೇಕು ನನ್ನನ್ನ ಎನ್ನುತ್ತಾ ಆಕಾಶದ ಕಡೆಗೆ ನೋಡುತ್ತಾ ಕೈ ಮುಗಿದ. ಸಾನ್ವಿ ಮನೆಯೊಳಗೆ ಬಂದಿದ್ದನ್ನು ನೋಡಿ ಶರಣ್ಯ, ಸಾನ್ವಿ ವಿಕ್ರಮ್ ಬಂದ್ರಲ್ಲ. ಸುಶೀಲಾ, ಸಾನ್ವಿ ಮಗಳೇ, ನಾವಿನ್ನು ಹೊರಡುತ್ತೀವಿ. ಸಾನ್ವಿ, ಅಮ್ಮ ಇವತ್ತು ಒಂದು ದಿನ ಇದ್ದು ಹೋಗಿ. ಸಂಜಯ್, ಇಲ್ಲ ಕಣೋ, ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗಲೇಬೇಕು. ಇನ್ನು ಪಂಕಜಣ್ಣ, ರಾಹುಲ್ ಅಣ್ಣ ಕೂಡ ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಪ್ರೀತಮ್ ಭಾವ ಕೂಡ ಕೆಲಸಕ್ಕೆ ತುಂಬಾ ದಿನ ರಜೆ ಹಾಕಿದ್ದಾರೆ. ವಿಕ್ರಮ್ ಭಾವ ಇಬ್ರು ಇನ್ನು ಒಂದು ವಾರನಾದ್ರೂ ರಜೆ ತಗೋತಾರೆ ಅನ್ಸುತ್ತೆ. ಸಾನ್ವಿ ಅವನ ಮಾತನ್ನು ಕೇಳಿಸಿಕೊಳ್ಳದವಳಂತೆ, ಆಗಾಗ ಬರ್ತೀರಿ. ಪಲ್ಲವಿ, ನೋಡು ಸಾನ್ವಿ, ನೀನು ಕೂಡ ಆಗಾಗ ನಮ್ಮನೆಗೆ ಬರ್ತಿರು. ವಿಕ್ರಮಣ್ಣ ಹಾಸ್ಪಿಟಲ್ಗೆ ಬರ್ಬೇಕಾದ್ರೆ ಅವರ ಜೊತೆ ಬಾ, ಮನೆಗೆ ಡ್ರಾಪ್ ಮಾಡಿಸ್ಕೋ, ಮತ್ತೆ ಸಂಜೆ ಬರ್ಬೇಕಾದ್ರೆ ವಾಪಸ್ ಬರುವೆಯಂತೆ. ಅಷ್ಟರಲ್ಲಿ ಒಳಗೆ ಬಂದ ವಿಕ್ರಮ್, ಅಯ್ಯೋ, ಆ ಐಡಿಯಾ ಮಾತ್ರ ಕೊಡ್ಬೇಡ, ನನ್ನನ್ನ ಅವಳ ಡ್ರೈವರ್ ಮಾಡ್ಕೊಂಡ್ಬಿಡ್ತಾಳೆ, ಆಮೇಲೆ ನಾನು ಡಾಕ್ಟರ್ ಅನ್ನೋದನ್ನೇ ಮರಿಬೇಕಾಗತ್ತೆ ಎಂದು ಸಾನ್ವಿ ಕಡೆ ನೋಡಿದ. ಅವಳು ಇವನ ಕಡೆ ನೋಡಿ ಗುರಾಯಿಸಿದಳು. ರಾಮು, ಸಾನ್ವಿ, ಯಾಕಮ್ಮ ನಿನ್ನ ಮುಖ ಬಾಡಿದೆ, ಹೊರ ಬಂದಿದೆಯೇನೋ ಅಂತ ಅನುಮಾನ. ಅವಳ ಮುಖ ನೋಡಿದ್ರೆ ತುಂಬಾ ಸುಸ್ತಾಗಿದ್ದಾಳೆ ಅಂತ ಅನ್ನಿಸ್ತಿದೆ. ಅಲ್ಲವಿ ತಮಾಷೆಯಾಗಿ, ಜ್ವರ ಬಂದ್ರೆ ಅವಳ ಗಂಡ ವಿಕ್ರಮಣ್ಣನೇ ಡಾಕ್ಟರ್ ಅಲ್ವಾ, ಅವರೇ ನೋಡ್ಕೋತಾರೆ. ಇಷ್ಟು ವರ್ಷ ನೀವು ಅವಳನ್ನ ನೋಡ್ಕೊಂಡಿದ್ದು ಸಾಕು, ಇನ್ ಮುಂದೆ ಅವಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಎಂದಳು. ಅದನ್ನು ಎಲ್ಲರೂ ಗಮನಿಸುತ್ತಿದ್ದನ್ನು ನೋಡಿ ತನ್ನ ಆರೋಗ್ಯ ಸರಿ ಇಲ್ಲವೆಂದು ಗೊತ್ತಾದರೆ ಬೇಸರ ಮಾಡಿಕೊಳ್ಳುತ್ತಾರೆ ಎಂದು ಯೋಚಿಸಿದ ಸಾನ್ವಿ ಗಮನ ಬೇರೆಡೆಗೆ ಸೆಳೆಯುವ ಸಲುವಾಗಿ, ಇಲ್ಲ ರಾಮು, ನನಗೇನಾಗಿದೆ, ನಾನು ಆರಾಮಾಗಿದ್ದೀನಿ ಎಂದಳು ತಡಬಡಾಯಿಸುತ್ತ. ಅಷ್ಟರಲ್ಲಿ ಸುವರ್ಣ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ತಟ್ಟೆಯಲ್ಲಿ ತಂದು ಸಾನ್ವಿಗೆ ಕೊಟ್ಟು, ಸಾನ್ವಿ ಎಲ್ಲರಿಗೂ ಕೊಟ್ಟು ಆಶೀರ್ವಾದ ತಗೋ. ಸಾನ್ವಿ ಎಲ್ಲ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತೆಗೆದುಕೊಂಡಳು. ವಿಕ್ರಮ್ ಸಾನ್ವಿಯನ್ನು ಸುತ್ತ ನಿಂತಿದ್ದ. ಪಲ್ಲವಿ ಸಾನ್ವಿ ಹತ್ತಿರ ಬಂದು ಮೆಲ್ಲಗೆ, ಸಾನ್ವಿ, ಕಣ್ಣು ಯಾಕೋ ಕೆಂಪಾಗಿದೆ, ರಾತ್ರಿ ಸರಿಯಾಗಿ ನಿದ್ದೆ ಇಲ್ವಾ ಅಥವಾ ಎಂದು ತಮಾಷೆಯಾಗಿ ನಗುತ್ತಾಳೆ. ಪಂಕಜ್, ಇರಬಹುದು ಪಲ್ಲವಿ, ಹೊಸ ಜವಾಬ್ದಾರಿ ಅಲ್ವಾ ಎಂದು ಅವನು ಕೂಡ ರೇಗಿಸಿದ್ದನ್ನು ಕೇಳಿ ಸಾನ್ವಿ, ಅಣ್ಣ ಅತ್ತಿಗೆ ಸತ್ಯ ಏನು ಅಂತ ಗೊತ್ತಿದ್ದು ನೀವು ನನ್ನನ್ನ ರೇಗಿಸ್ತೀರಲ್ಲ. ಕಾಶ್, ಸುಶೀಲಾ, ಹೊರಡೋಕೆ ಎಲ್ಲ ಸಿದ್ಧವಾಗಿದೆ. ಸಾನ್ವಿ ಮಗಳೇ, ನಾವಿನ್ನು ಬರ್ತೀವಿ. ನಿನ್ನ ಮುಖ ಯಾಕೋ ಸ್ವಲ್ಪ ಬಾಡಿದಂತೆ ಕಾಣುತ್ತಿದೆ, ಯಾಕಮ್ಮ, ಆರೋಗ್ಯ ಸರಿ ಇಲ್ವಾ? ಸಾನ್ವಿ, ಏನೂ ಇಲ್ಲ ಅಪ್ಪ, ನಾನು ಆರಾಮಾಗಿದ್ದೀನಿ. ಸಂಜಯ್, ಸರಿ, ತಡ ಆಗುತ್ತೆ, ಹೊರಡೋಣ ಎಂದಾಗ ಎಲ್ಲರೂ ತಮ್ಮ ತಮ್ಮ ಕಾರ್ನಲ್ಲಿ ಕುಳಿತು ಊರಿಗೆ ಹೊರಟರು. ಎಲ್ಲರನ್ನೂ ಬೀಳ್ಕೊಟ್ಟ ನಂತರ ಸಾನ್ವಿ, ಸ್ವರ್ಣ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸ್ವರ್ಣ, ಆಯ್ತು ಕೂಸೆ, ಹೋಗಿ ರೆಸ್ಟ್ ಮಾಡು. ಸಾನ್ವಿ ಗೆಸ್ಟ್ ರೂಮ್ಗೆ ಬಂದು ಬಾಗಿಲು ಹಾಕಿಕೊಂಡಳು. ಬಟ್ಟೆ ಬದಲಿಸಿ ಒಡವೆಗಳನ್ನೆಲ್ಲ ತೆಗೆದು ತನ್ನ ಮಾಮೂಲಿ ಬಟ್ಟೆ, ಜೀನ್ಸ್ ಮತ್ತು ಶರ್ಟ್ ಧರಿಸಿ ಮಲಗಿದಳು. ವಿಕ್ರಮ್ ಅವಳು ಗೆಸ್ಟ್ ರೂಮ್ಗೆ ಹೋಗಿ ಹಾಕಿಕೊಂಡಿದ್ದನ್ನು ನೋಡಿ ರೆಸ್ಟ್ ಮಾಡಲಿ ಎಂದುಕೊಂಡು
ತೆಗೆದುಕೊಂಡವನು ತಾನೂ ಹೋಗಿ ತನ್ನ ರೂಮ್ ನಲ್ಲಿ ಮಲಗಿದ. ರಾತ್ರಿ ಊಟದ ಸಮಯವಾದರೂ ಸಾನ್ವಿ ವಿಕ್ರಮ್ ಇಬ್ಬರು ಬರೆದ ಕಾರಣ ಸ್ವರ್ಣ ಲಕ್ಷ್ಮಿಯನ್ನು ಕುರಿತು, ಲಕ್ಷ್ಮಿ, ವಿಕ್ರಮ್ ಮತ್ತೆ ಸಾನ್ವಿನ ಊಟಕ್ಕೆ ಕರೆದು ಬಾ, ನಾನು ರಾಮಪ್ಪನ್ನ ಕರೆದು ಬರ್ತೀನಿ. ನೋಡಿದ್ಯಾ, ಮದ್ವೆ ಏನೋ ಆಯ್ತು, ಆದ್ರೆ ಇಬ್ಬರು ತಮ್ಮ ಪಾಡಿಗೆ ಇದ್ದಾರೆ. ಅವರ ಮಧ್ಯೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಇದೆ ಅನ್ನೋದೇ ಇನ್ನೂ ಅವರು ಒಪ್ಪಿಕೊಂಡ ಹಾಗಿಲ್ಲ. ಇಬ್ಬರು ತಮಗೆ ಮದ್ವೆ ಆಗಿದೆ ಅನ್ನೋದನ್ನ ಮರೆತ ಹಾಗಿದೆ. ಲಕ್ಷ್ಮಿ, ಅವ್ವಾರೇ ಬೇಸರ ಮಾಡ್ಕಬೇಡಿ, ಎಲ್ಲ ಸರಿಯಾಗತ್ತೆ, ಅದಕ್ಕೆ ಸಮಯ ಬೇಕು ಅಷ್ಟೇ. ಸರಿ, ನಾನು ಅವರನ್ನು ಊಟಕ್ಕೆ ಕರೆದುಕೊಂಡು ಬರ್ತೀನಿ ಎಂದವಳು ಮೊದಲು ವಿಕ್ರಮ್ ರೂಮ್ ಬಳಿ ಬಂದು ಬಾಗಿಲು ಬಡಿದು, ವಿಕ್ರಮಪ್ಪ ಊಟಕ್ಕೆ ಬನ್ನಿ ಎಂದು ಕೂಗಿದಳು. ಗಾಢ ನಿದ್ರೆಯಲ್ಲಿದ್ದ ವಿಕ್ರಮ್ಗೆ ಲಕ್ಷ್ಮಿಯ ಕೂಗಿಂದ ಎಚ್ಚರವಾಯಿತು. ಅವನು 5 ನಿಮಿಷದಲ್ಲಿ ಬರ್ತೀನಿ, ನೀವು ಹೋಗಿ. ಲಕ್ಷ್ಮಿ ವಿಕ್ರಮ್ನನ್ನು ಕರೆದ ನಂತರ ಸಾನ್ವಿ ಇದ್ದ ರೂಮ್ ಬಳಿ ಬಂದು ಬಾಗಿಲು ಬಡಿದಳು. ಸಾನ್ವಿ ಮಾತನಾಡಲಿಲ್ಲ. ಅವಳು ಗಾಬರಿಯಿಂದ ಓಡಿ ಅಡುಗೆ ಮನೆ ಕಡೆ ಬರುತ್ತಿದ್ದವಳು ಎದುರಿಗೆ ಬಂದ ವಿಕ್ರಮ್ಗೆ ಡಿಕ್ಕಿ ಹೊಡೆದಳು. ಲಕ್ಷ್ಮಮ್ಮ, ಯಾಕೆ ಹೀಗೆ ಗಾಬರಿಯಿಂದ ಓಡಿ ಬರ್ತಿದ್ದೀರಿ? ಲಕ್ಷ್ಮಿ, ವಿಕ್ರಮಪ್ಪ ಎಷ್ಟು ಸಲ ಬಾಗಿಲು ಬಡಿದ್ರು ಸಾನ್ವಿಯವ್ವ ಬಾಗಿಲು ತೆಗೀತಿಲ್ಲ. ಸರಿ, ನೀವು ಹೋಗಿ, ನಾನು ನೋಡ್ತೀನಿ, ಆದ್ರೆ ಅಮ್ಮನಿಗೆ ಏನು ಹೇಳ್ಬೇಡಿ, ಬರ್ತೀನಿ ಅಂತ ಅಂದ್ರು ಅನ್ನಿ ಅಷ್ಟೇ. ಸರಿ ಎಂದು ತಲೆ ಆಡಿಸಿ ಅವಳು ಅಡುಗೆ ಮನೆ ಕಡೆಗೆ ಹೋದಳು. ಸಾನ್ವಿಗೆ ವಿಪರೀತ ಜ್ವರ ಬಂದಿದೆ. ಮನೆಯವರಿಗೆ ತಿಳಿಯಬಾರದೆಂದು ಅವಳು ಸುಮ್ಮನೆ ಮಲಗಿದ್ದಾಳೆ. ವಿಕ್ರಮ್ ಅವಳಿದ್ದ ರೂಮ್ ಬಳಿ ಬಂದು ಬಾಗಿಲು ಬಡಿದ, ಆದರೆ ಅವಳು ಮಾತನಾಡಲಿಲ್ಲ. ಅವನು ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಜೋರಾಗಿ ಬಾಗಿಲನ್ನು ತಳ್ಳಿದ. ಅವನು ತಳ್ಳಿದ ರಭಸಕ್ಕೆ ಬಾಗಿಲು ತೆರೆದುಕೊಂಡಿತು. ಒಳಗೆ ಬಂದು ಅವನು ಸಾನ್ವಿ ನಡುಗುತ್ತಿರುವುದನ್ನು ಗಮನಿಸಿದ. ವಿಕ್ರಮ್ ಸಾನ್ವಿಯ ಹತ್ತಿರ ಬಂದು ಅವಳ ಹಣೆಯ ಮೇಲೆ ಕೈ ಇಟ್ಟು ನೋಡಿ, ಸಾನ್ವಿ, ಮೈ ಸುಡ್ತಿದೆ, ನಿನ್ಗೆ ಜ್ವರ ಬರುತ್ತೆ ಅಂತ ನನ್ಗೆ ಗೊತ್ತಿತ್ತು. ಇಷ್ಟು ಜ್ವರ ಬಂದ್ರು ಯಾಕೆ ಯಾರಿಗೂ ಹೇಳಲಿಲ್ಲ? ಸಾನ್ವಿ ಕಣ್ಣು ಬಿಡಲು ಕಷ್ಟಪಡುತ್ತಾ, ಹೇಳಿದ್ರೆ ಏನು ಮಾಡ್ತಿದ್ರಿ ವಿಕ್ರಮ್ ಸರ್, ಜವಾಬ್ದಾರಿ ಅಂತ ಮತ್ತೆ ಬೈತಿದ್ರಿ ಅಲ್ವಾ? ನನಗೆ ನಿದ್ದೆ ಮಾಡೋಕೆ ಬಿಡಿ. ವಿಕ್ರಮ್ ಕೋಪದಿಂದಲೇ, ಅಲ್ವೇ, ಇಂಥ ಪರಿಸ್ಥಿತಿಯಲ್ಲಿ ಬಾಗಿಲು ಹಾಕೊಂಡು ಮಲಗಿದೀಯಲ್ಲ, ಬಾಗಿಲು ತೆಗಿಲಿಲ್ಲ ಅಂದ್ರೆ ಗಾಬರಿ ಆಗ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನಾನು ಬೈತೀನಿ ಅನ್ನೋ ಭಯಕ್ಕೆ ಹೇಳ್ದೆ ಸುಮ್ಮನೆ ಬಾಗಿಲು ಹಾಕೊಂಡು ಮಲಗಿದ್ಯಾ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಥವಾ ಡೋರ್ ಓಪನ್ ಆಗಿಲ್ಲ ಅಂದಿದ್ರೆ ಎಷ್ಟೊಂದು ಚಾನ್ಸಸ್ ಇತ್ತು. ನೀನು ಮಾಡೋ ಕೆಲ್ಸಕ್ಕೆ ನಮ್ಮ ಪ್ರಾಣ ಅಂದವನು ಮತ್ತೆ ಮಾತು ಬದಲಿಸಿ, ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಎಷ್ಟು ಗಾಬರಿ ಆಗ್ತಾರೆ ಅನ್ನೋ ಸಣ್ಣ ತಿಳುವಳಿಕೆ ಕೂಡ ಇಲ್ಲ ನಿನ್ಗೆ. ವಿಕ್ರಮ್ ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ಸಾನ್ವಿಯ ಹಣೆ ಮೇಲೆ ಪಟ್ಟಿ ಹಾಕಲು ಶುರು ಮಾಡುತ್ತಾನೆ. ಸಾನ್ವಿ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಾಳೆ. ಸಾನ್ವಿ, ನೀವು ಯಾಕೆ ಇದೆಲ್ಲ ಮಾಡ್ತಿದ್ದೀರಾ? ಲಕ್ಷ್ಮಮ್ಮಂಗೆ ಹೇಳಿದ್ರೆ ಅವರು ಮಾಡ್ತಿದ್ರು ಅಲ್ವಾ? ವಿಕ್ರಮ್ ಪಟ್ಟಿ ಬದಲಾಯಿಸುತ್ತಾ, ಯಾರಿಗೂ ಹೇಳೋ ಅಗತ್ಯ ಇಲ್ಲ. ನೀನು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಮೊದಲಿನ ತರ ಜಗಳ ಮಾಡೋಕೆ ರೆಡಿ ಆಗಬೇಕು. ನಿನ್ನ ಈ ಸುಸ್ತಾದ ಮುಖ ನೋಡೋಕೆ ನನಗಿಷ್ಟ ಇಲ್ಲ. ಇದು ಕೇವಲ ನನ್ನ ಕರ್ತವ್ಯಕ್ಕಾಗಿ ಮಾಡ್ತಿರೋ ಕೆಲಸ ಅಷ್ಟೇ. ಮೆಲ್ಲಗೆ, ನಿಜವಾಗಿಯೂ ಅಷ್ಟೇನಾ ವಿಕ್ರಮ್ ಸರ್? ನಿಮ್ಮ ಕಣ್ಣಲ್ಲಿ ಏನೋ ಒಂದು ಆತಂಕ ಕಾಣ್ತಿದೆ. ಇದು ಬರೀ ಕರ್ತವ್ಯಕ್ಕಾಗಿ ಮಾಡ್ತಿರೋದಲ್ಲ ಅನ್ನಿಸ್ತಿದೆ. ವಿಕ್ರಮ್ ತಕ್ಷಣ ಕೈ ತೆಗೆದು ಕಠೋರವಾಗಿ, ಅತಿಯಾಗಿ ಯೋಚನೆ ಮಾಡ್ಬೇಡ, ಈಗ ಬೇಗ ಎದ್ದು ಊಟಕ್ಕೆ ಬಾ, ಆಮೇಲೆ ಮಾತ್ರೆ ಇಂಜೆಕ್ಷನ್ ಕೊಡ್ತೀನಿ, ತಗೊಂಡು ಲಗುವಿಯಂತೆ. ನಾನು ಇಷ್ಟೋ ತನಕ ಗಮನಿಸಿರ್ಲಿಲ್ಲ, ನೀನು ನಿನ್ನ ಬುದ್ಧಿ ಬಿಡಲ್ಲ ಅಲ್ವಾ? ಮದುವೆ ಆಗಿ ಇನ್ನೂ 1 ರಾತ್ರಿ ಕಳೆದಿದೆ ಅಷ್ಟೇ, ಆಗಲೇ ಹಳೆ ವೇಷ ಹಾಕೊಂಡಿದ್ಯಾ, ಎಲ್ಲ ಒಡವೆ ತೆಗ್ದಿದ್ಯಾ ಸರಿ, ಆದ್ರೆ ಅದರ ಜೊತೆ ಬಳೆ ಮತ್ತು ತಾಳಿ ಕೂಡ ತೆಗ್ದಿದ್ಯೋ ಹೇಗೆ? ಸಾನ್ವಿ ಶರ್ಟ್ ಒಳಗಿಂದ ತಾಳಿ ತೆಗೆದು ತೋರಿಸುತ್ತಾ, ನಾನು ಅಷ್ಟು ಸಂಸ್ಕಾರ ಇಲ್ಲದೆ ಇರೋಳಲ್ಲ, ನೀವು ನನ್ನ ಬಗ್ಗೆ ಇಷ್ಟು ಚೀಪಾಗಿ ಯೋಚನೆ ಮಾಡ್ತೀರಾ ಅನ್ನೋದನ್ನ ಕೇಳಿದ್ರೆ ನಿಮ್ಮಂತವ್ರ ಹತ್ರ ತಾಳಿ ಕಟ್ಟಿಸ್ಕೊಳ್ಳೋದಕ್ಕಿಂತ ನನ್ನ ಮದ್ವೆ ನಿಂತೋಗಿದ್ರೆ ಚೆನ್ನಾಗಿತ್ತು ಅನ್ನಿಸ್ತಿದೆ. ಹೌದು, ನಾನೇ ತಪ್ಪು ಮಾಡ್ದೆ, ಆದ್ರೆ ಯಾವತ್ತೂ ತಿದ್ದುಕೊಳ್ಳೋದಕ್ಕೆ ಆಗದೆ ಇರೋ ತಪ್ಪು ಆಯ್ತು. ಈಗ ಎದ್ದು ಊಟಕ್ಕೆ ಬಾ, ನಂತರ ನಿನ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ನನ್ಗೆ ಟ್ರೀಟ್ಮೆಂಟ್ ಬೇಡ, ಊಟನೂ ಬೇಡ. ವಿಕ್ರಮ್, ನೀನು ಹೇಳಿದು ಕೇಳಲ್ಲ ಅಲ್ವಾ ಎಂದವನು ಅವಳನ್ನು ಎತ್ತಿಕೊಳ್ಳಲು ಹೋದಾಗ ಸಾನ್ವಿ, ಓ ದೇವ್ರೆ, ನೀವು ಡಾಕ್ಟರ್ ಆಗೋದಕ್ಕಿಂತ ಜಿಮ್ ಟ್ರೈನರ್ ಆಗ್ಬೇಕಿತ್ತು. ವೆಯ್ಟ್ ಲಿಫ್ಟ್ ಚೆನ್ನಾಗೇ ಮಾಡ್ತೀರಾ, ನೀವು ನನ್ನನ್ನು ಎತ್ತಿಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ನಡ್ಕೊಂಡೇ ಬರ್ತೀನಿ. ಅವಳು ಎದ್ದು ಸ್ವಲ್ಪ ತೂರಾಡುತ್ತಲೇ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತಳು. ಆಗಲೇ ರಾಮು, ಸ್ವರ್ಣ ಊಟಕ್ಕೆ ಕುಳಿತಿದ್ದರು. ಸಾನ್ವಿ ಹಿಂದೆ ವಿಕ್ರಮ್ ಕೂಡ ಬಂದು ಊಟಕ್ಕೆ ಕುಳಿತ. ಸಾನ್ವಿ ಮುಖ ಬಾಡಿರುವುದನ್ನು ನೋಡಿ ರಾಮು, ಸ್ವರ್ಣ ಒಂದೇ ಬಾರಿಗೆ, ಕೂಸೆ ಹುಷಾರಾಗಿದ್ಯಾ ಎಂದಾಗ ಸಾನ್ವಿ, ನನಗೇನಾಗಿದೆ, ನಾನು ಚೆನ್ನಾಗಿದ್ದೀನಿ, ಓಡಾಟದಿಂದ ಸ್ವಲ್ಪ ಸುಸ್ತು ಅಷ್ಟೇ, ಅದಕ್ಕೆ ಮುಖ ಸಪ್ಪಗಿದೆ. ಸ್ವರ್ಣ, ಲಕ್ಷ್ಮಿ ಸಾನ್ವಿಗೆ ಮೊದಲು ಊಟ ಬಡಿಸು, ಅವಳು ಮೊದಲು ಊಟ ಮಾಡಿ ಹೋಗಿ ಮಲಗಲಿ. ಸಾನ್ವಿಗೆ ಮೊದಲು ಊಟ ಬಡಿಸಿದ ನಂತರ ಎಲ್ಲರಿಗೂ ಬಡಿಸಿದಳು. ಆದರೆ ಸಾನ್ವಿಗೆ ಜ್ವರ ಇದ್ದ ಕಾರಣ ಸರಿಯಾಗಿ ಊಟ ಮಾಡದೆ ಅರ್ಧದಲ್ಲೇ ಎದ್ದು ಹೋದಳು. ಸ್ವರ್ಣ ಎಷ್ಟೇ ಕೂಗಿದರೂ ಮಾತನಾಡದೆ ಅವರಿಗೆ ಅನುಮಾನ ಬರಬಾರದೆಂದು ವಿಕ್ರಮ್ ರೂಮ್ ಕಡೆ ಹೋದಳು. ವಿಕ್ರಮ್ ಕೂಡ ಬೇಗ ಊಟ ಮುಗಿಸಿ ತನ್ನ ರೂಮ್ಗೆ ಬಂದ. ಸ್ವರ್ಣ, ರಾಮು ಏನೂ
ಅರ್ಥವಾಗದೆ ಸುಮ್ಮನಾದರು. ರಾತ್ರಿಯ ನಿಶಬ್ದದಲ್ಲಿ ಸಾನ್ವಿ ಜ್ವರದಿಂದ ನರಳುತ್ತಿದ್ದಳು. ವಿಕ್ರಮ್ ತನ್ನ ಮೆಡಿಕಲ್ ಕಿಟ್ ತೆಗೆದುಕೊಂಡು ಅವಳ ಹತ್ತಿರ ಬರುತ್ತಾನೆ. ಅವನ ಮುಖದಲ್ಲಿ ಈಗ ಗಂಡನಿಗಿಂತ ಹೆಚ್ಚಾಗಿ ಒಬ್ಬ ಜವಾಬ್ದಾರಿಯುತ ಡಾಕ್ಟರ್ನ ಗಂಭೀರತೆ ಇದೆ. ವಿಕ್ರಮ್ ಸಾನ್ವಿಯ ನಾಡಿ ಮಿಡಿತ ಪರೀಕ್ಷಿಸುತ್ತಾ, ಸಾನ್ವಿ, ನೀನು ಉಸಿರಾಟದ ಮೇಲೆ ನಿಗಾ ಇಡು. ಗಾಬರಿ ಆಗಬೇಡ. ನಿನ್ನ ದೇಹದ ಉಷ್ಣತೆ 104 ಡಿಗ್ರಿ ಇದೆ. ಇದು ವೈರಲ್ ಫೀವರ್ ಇರಬಹುದು ಅಥವಾ ಮಳೆಯಲ್ಲಿ ನೆನೆದಿದ್ದಕ್ಕೆ ಬಂದಿರೋ ಸಡನ್ ರಿಯಾಕ್ಷನ್ ಇರಬಹುದು. ಸಾನ್ವಿ ಕಣ್ಣು ಬಿಡಲು ಕಷ್ಟಪಡುತ್ತಾ, ಡಾಕ್ಟರ್ ಸಾಹೇಬ್ರೆ, ಈಗಲೂ ಪರೀಕ್ಷೆ ಮಾಡ್ತಿದ್ದೀರಾ? ಮಾಡಿ ನಿಮ್ಮ ಈ ಡಾಕ್ಟರ್ ಗಿರಿಯನ್ನ. ನನಗೆ ತುಂಬಾ ಚಳಿ ಆಗ್ತಿದೆ. ವಿಕ್ರಮ್ ಥರ್ಮೋಮೀಟರ್ ನೋಡುತ್ತಾ, ಚಳಿ ಆಗೋದು ಸಹಜ. ಬಾಡಿ ಇನ್ಫೆಕ್ಷನ್ ವಿರುದ್ಧ ಹೋರಾಡ್ತಿದೆ. ನಾನು ಈಗ ಪ್ಯಾರಾಸಿಟಮಲ್ ಇಂಜೆಕ್ಷನ್ ಕೊಡ್ತೀನಿ. ಇದು ಜ್ವರವನ್ನು ಬೇಗ ಇಳಿಸುತ್ತೆ. ಆಮೇಲೆ ಈ ಹೈಡ್ರೇಷನ್ ಮೇಂಟೈನ್ ಮಾಡೋಕೆ ಎಲೆಕ್ಟ್ರೋಲೈಟ್ಸ್ ಕುಡಿಬೇಕು. ಸಾನ್ವಿ ಇಂಜೆಕ್ಷನ್ ಹೆಸರು ಕೇಳಿ, ಇಷ್ಟಕ್ಕೆಲ್ಲ ಇಂಜೆಕ್ಷನ್ ಬೇಡ ವಿಕ್ರಮ್ ಸರ್, ಮಾತ್ರೆ ಕುಡಿ ಸಾಕು ಪ್ಲೀಸ್. ವಿಕ್ರಮ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ದೃಢವಾಗಿ, ಡಾಕ್ಟರ್ಗೆ ಅಡ್ವೈಸ್ ಮಾಡಬೇಡ ಸಾನ್ವಿ, ಪೇಷಂಟ್ ಆಗಿ ಸುಮ್ಮನೆ ಇರು. ಇದು ನೋವಾಗಲ್ಲ, ಜಸ್ಟ್ ಒಂದು ಸಣ್ಣ ಚುಚ್ಚುಮದ್ದು ಅಷ್ಟೇ. ನೀನು ಬೇಗ ಹುಷಾರಾಗದಿದ್ದರೆ ಇನ್ಫೆಕ್ಷನ್ ಜಾಸ್ತಿ ಆಗಿ ನಿನ್ನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಆಗ ಎಲ್ಲರಿಗೂ ವಿಷಯ ತಿಳಿಯುತ್ತೆ. ಅದು ನಿನಗೆ ಬೇಕಾ? ವಿಕ್ರಮ್ ಬಹಳ ನೈಪುಣ್ಯತೆಯಿಂದ ಅವಳಿಗೆ ಇಂಜೆಕ್ಷನ್ ನೀಡುತ್ತಾನೆ. ನಂತರ ಅತ್ಯಂತ ಕಾಳಜಿಯಿಂದ ಅವಳನ್ನು ಮಲಗಿಸಿ ಕಂಬಳಿ ಹೊದಿಸುತ್ತಾನೆ. ವಿಕ್ರಮ್, 1 ಗಂಟೆಯಲ್ಲಿ ಜ್ವರ ಇಳಿಯುತ್ತೆ. ಅಲ್ಲಿಯವರೆಗೂ ನಾನು ಇಲ್ಲೇ ಇರ್ತೀನಿ. ವಾಂತಿ ಬಂದಂತೆ ಅನಿಸಿದರೆ ಅಥವಾ ಉಸಿರಾಡಲು ತೊಂದರೆ ಆದರೆ ತಕ್ಷಣ ನನ್ನ ಕೈ ಹಿಡಿ. ಡೋಂಟ್ ವರಿ, ನಾನಿದ್ದೀನಿ. ಸಾನ್ವಿ ಮೆಲ್ಲಗೆ, ನೀವು ಡಾಕ್ಟರ್ ಆಗಿರೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀರಾ ಅಥವಾ ನಿಮ್ಮ ಹೆಂಡತಿ ಅನ್ನೋ ಕಾರಣಕ್ಕ? ವಿಕ್ರಮ್, ನಾನು ಡಾಕ್ಟರ್ ಆಗಿ ಯಾರನ್ನಾದರೂ ಟ್ರೀಟ್ ಮಾಡ್ತೀನಿ, ಆದರೆ ನಿನ್ನ ಆರೋಗ್ಯ ನನ್ನ ಜವಾಬ್ದಾರಿ. ಇದರಲ್ಲಿ ಯಾವುದೇ ವೈಯಕ್ತಿಕ ಭಾವನೆ ಇಲ್ಲ. ಜ್ವರ ಮತ್ತು ಇಂಜೆಕ್ಷನ್ ಪ್ರಭಾವದಿಂದ ವಿಕ್ರಮ್ನನ್ನು ಪ್ರಶ್ನೆ ಕೇಳುವ ಶಕ್ತಿ ಇಲ್ಲದೆ ಸಾನ್ವಿ ಕಣ್ಣು ಮುಚ್ಚಿ ಮಲಗಿದಳು. ಮುಂದೇನು? ಇವರಿಬ್ಬರಿಗೆ ಒಬ್ಬರ ಮೇಲೊಬ್ಬರಿಗೆ ಇರೋ ಪ್ರೀತಿ ತಿಳಿಯೋದು ಯಾವಾಗ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.